ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ ಕುಮಾರ್. ಇದು ಫಾರ್ಮರ್ ವ್ಲಾಗ್ಸ್. ನೋಡಿ ಸ್ನೇಹಿತರೆ, ನಾನು ನೆಕ್ಸ್ಟ್ 10 ಡೇಸಲ್ಲಿ ಒಂದು 3 ಎಕರೆ ಆಲೂಗಡ್ಡೆ ಹಾಕೋದ್ರಿಂದ ನಾನು ಒಂದು ಹಾಸನ ವಿಸಿಟ್ ಮಾಡಿದೆ. ಇಲ್ಲಿ ಬಿತ್ತನೆ ಆಲೂಗಡ್ಡೆ ಏನು ರೇಟಲ್ಲಿದೆ ಅಂತ ನೋಡಿಕೊಂಡು ಹಂಗೆ ಒಂದು ಸ್ವಲ್ಪ ಅಡ್ವಾನ್ಸ್ ಮಾಡಿ ನಾವು ಸೀಡ್ ತಗೊಳೋಂತ ಬಂದೆ. ನಾನು ಇವಾಗ ಇರುವಂತಹ ಕೋಲ್ಡ್ ಸ್ಟೋರೇಜ್ ನೇಮ್ ಬಂದು ಬಾಲಾಜಿ ಕೋಲ್ಡ್ ಸ್ಟೋರೇಜ್ ಅಂತ. ಇದರ ಮಾಲೀಕರಾದ ಶ್ರೀಧರ್ ಅಂತ. ಅವ್ರದ್ದು ಶ್ರೀದೇವಿ ಟ್ರೇಡರ್ಸ್ ಅಂತ ಒಂದು ಕಂಪ್ನಿ ಇದೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಹಾಗೆ ಈ ವರ್ಷ ಏನಾಗಿದೆ ಅಂದರೆ, ಈ ಕೋಲ್ಡ್ ಸ್ಟೋರೇಜ್ ಫುಲ್ಲು ಇಷ್ಟು ವರ್ಷದಲ್ಲಿ ಬಿತ್ತನೆ ಆಲೂಗಡ್ಡೆ ಇರ್ತಾಯಿತ್ತು. ಈ ವರ್ಷ ಫುಲ್ ಕೋಲ್ಡ್ ಸ್ಟೋರೇಜ್ ಖಾಲಿ ಇದೆ. ಕೋಲ್ಡ್ ಸ್ಟೋರೇಜ್ ಫುಲ್ಲು ಬಿತ್ತನೆ ಆಲೂಗಡ್ಡೆ ಸಿಗುತ್ತೆ ಅಂತ ಬಂದೆ. ಆದರೆ ಈ ವರ್ಷ ನೋಡಿದ್ರೆ ಫುಲ್ಲು ಶುಂಠಿ ಮಾತ್ರ ಇದೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಇದಕ್ಕೆ ಏನು ಕಾರಣ, ಯಾಕೆ ಈ ವರ್ಷ ಕೋಲ್ಡ್ ಸ್ಟೋರೇಜಲ್ಲಿ ಬಿತ್ತನೆ ಗಡ್ಡೆ ಸ್ಟೋರ್ ಮಾಡಿಲ್ಲ ಅಂತ ನಾವು ಈ ಕೋಲ್ಡ್ ಸ್ಟೋರೇಜ್ನ ಮಾಲೀಕರಾದಂತಹ ಶ್ರೀಧರ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಕೊಂಡು ಒಂದಷ್ಟು ವಿಷಯ ತಿಳ್ಕೊಂಡು ಬರೋಣ. ಶ್ರೀಧರ್ ಅಂತ, ಹಾಸನ, ಬಾಲಾಜಿ ಕೋಲ್ಡ್ ಸ್ಟೋರ್, ಶ್ರೀದೇವಿ ಟ್ರೇಡರ್ಸ್. ಸರ್, ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದು ಕೋಲ್ಡ್ ಸ್ಟೋರ್ನ? ಸ್ಟೋರ್ ತಗೊಂಡು ನಾವು 8 ವರ್ಷ ಆಯಿತು. 8 ವರ್ಷ ಆಯಿತು. 22 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ಸರ್, ಇಲ್ಲಿ ನೀವು ಮೇನ್ ಬಿಸ್ನೆಸ್ ಯಾವುದು ಸರ್? ಇದು ಆಲೂಗಡ್ಡೆ. ಇದು ಬಿತ್ತನೆಗಡ್ಡೆ, ಬಿತ್ತನೆ ತಿನ್ನೋದು ಎಲ್ಲ ಮಾಡ್ತಾ ಇದ್ದೀರಾ? ಜಾಸ್ತಿ ಬಿತ್ತನೆ ಸೀಸನ್ ಬಿತ್ತನೆ, ಬಾಕಿ ತಿನ್ನೋದು. ಸರ್, ಬಿತ್ತನೆ ಎಲ್ಲಿಂದ ಬರುತ್ತೆ ಸರ್ ಇಲ್ಲಿಗೆ? ಪಂಜಾಬ್, ಜಲಂಧರ್, ಪಂಜಾಬ್ ಸ್ಟೇಟು, ಜಲಂಧರ್ ಡಿಸ್ಟಿಕ್. ನೀವೇ ಅಲ್ಲಿ ಖುದ್ದಾಗಿ ಹೋಗಿ ಪರ್ಚೇಸ್ ಮಾಡಿ ಬರ್ತೀರಾ, ಇಲ್ಲ ನೀವು ಆನ್ಲೈನಲ್ಲಿ ಮಾಡಿಬಿಟ್ಟು? ನಾವೇ ಹೋಗಿ 2 ತಿಂಗಳು ಅಲ್ಲೇ ಇದ್ದು ಖರೀದಿ ಮಾಡ್ಕೋಬೋದು. ಯಾವ್ಯಾವ ವೆರೈಟಿ ಆಲೂಗಡ್ಡೆ ಸಿಗುತ್ತೆ ಸರ್ ಇಲ್ಲಿ? ನಮ್ಮ ಹಾಸನಲ್ಲಿ ಜಾಸ್ತಿ ಪೆಪ್ಸಿ, F1 ಅಂತ, FC3, FC5, ಹಿಮಾಲಿನಿ, ಕೊಬ್ಬರಿ ಜ್ಯೋತಿ, ಇಷ್ಟು ವೆರೈಟಿ ಇಲ್ಲ ಆಗ್ತದೆ. ಯಾವ ವೆರೈಟಿ ಜಾಸ್ತಿ ಹೋಗುತ್ತೆ ಸರ್? ಜ್ಯೋತಿ, ಕೊಬ್ಬರಿ ಜ್ಯೋತಿ ಜಾಸ್ತಿ. ಅದೇ ಜಾಸ್ತಿ ಹೋಗುತ್ತೆ ಸರ್. ಇಲ್ಲಿ ಈ ಭಾಗಕ್ಕೆ ಯಾವ ಭಾಗದ ರೈತರು ಬಂದು ತಗೊಂಡು ಹೋಗ್ತಾರೆ ಸರ್ ಇಲ್ಲಿ? ಫಸ್ಟ್ ಸೀಸನ್ ಮೇಗೆ ಶುರು ಆಗುತ್ತೆ. ಫಸ್ಟ್ ಪೂರ್ತಿ ಮೇ ತಿಂಗಳು ಪೂರ್ತಿ ಹಾಸನವರೇ ಹಾಕೋದು. ಜೂನು 10-15ರಿಂದ ಕೊಳ್ಳೆಗಾಲ, ತಾಲ್ವಾಡಿ, ವಡರ್ಪಾಳ್ಯ ಈ ಸೈಡ್ ಅವರು ಬರ್ತಾರೆ. ಈ ಕಡೆ ಲಿಂಗದಳ್ಳಿ, ಕಡೂರು ತಾಲೂಕು, ಲಿಂಗದಳ್ಳಿ, ಅಜ್ಜಂಪುರ. ಸರ್, ಇಲ್ಲಿ ನೀವು ಪ್ರತಿ ವರ್ಷ ಆಲೂಗಡ್ಡೆ ಬಿತ್ತನೆ ಎಷ್ಟು ಚೀಲ? ನಾನು 1 ಲಕ್ಷ ಚೀಲ, 125. ಹೋದ ವರ್ಷ 1,26,000 ಚೀಲ ಮಾಡಿ. ಹೋದ ವರ್ಷ ಸರ್, ಈ ವರ್ಷ ಯಾವ ರೀತಿ ಆಗಿದೆ? ಈ ವರ್ಷ ಅದ್ರ ಅರ್ಧನೂ ಮಾಡೋಕ್ಕಾಗಲ್ಲ. ಟೋಟಲ್ ಹೋದ ವರ್ಷ 7.5 ಲಕ್ಷ ಚೀಲ ಬಿತ್ತನೆ ಆಗಿತ್ತು. ಈ ವರ್ಷ ಹೈಯೆಸ್ಟ್ ಅಂದ್ರೆ 3ರಿಂದ 3.5 ಲಕ್ಷ ಚೀಲ ಆಗುತ್ತೆ ಅಷ್ಟೇ. ಯಾಕೆ ಸರ್ ಅದು ಕಾರಣ? ರೈತರಿಗೆ ದುಡ್ಡು ಆಗಿಲ್ಲ. ಹೋದ ವರ್ಷ ಮಳೆ ಬಂತು ಜಾಸ್ತಿ, ಕರಗಿ ಹೋಯ್ತು, ರೈಟ್ ಸಿಗಲಿಲ್ಲ. ಎಲ್ಲ ಜೋಳದ ಒಳ್ಳೆ ರೈಟ್ ಸಿಕ್ತು. ಎಲ್ಲ ಜೋಳದ ಕಡೆ ಇಂಟ್ರೆಸ್ಟ್ ಆಗೋದು. ಎಲ್ಲ ಜೋಳ ಹಾಕ್ತಿದ್ರೆ ಅರ್ಧನೂ ಹಾಕಿಲ್ಲ. 40% ಇದೆ. 50% ಹಾಕೋರೆ ಅದರಲ್ಲೂ ಮಳೆ ಗಿಳೆ ಬಂದು 10-15% ಮತ್ತೆ ಹೋಯ್ತು. ಈ ವರ್ಷ ಆಲೂಗಡ್ಡೆ ಬೆಳೆ ಆಗ್ಬೋದು ಅಂತೀರಾ? 100%. 20 ರೂಪಾಯಿ ಒಳಗೆ ಯಾವತ್ತೂ ಬರಲ್ಲ. 20 ರೂಪಾಯಿ ಮೇಲೆ, 20 ರೂಪಾಯಿ ಒಳಗೆ ಒಂದಿನೂ ಬರಲ್ಲ. 20 ಮೇಲೆ ಇರುತ್ತೆ. 20-25 ರೂಪಾಯಿ ರೇಟ್ ಸಿಗುತ್ತೆ. ಸರ್, ನಾನು ಬಂದು ಒಡ್ರೆಪಾಳ್ಯದ ಭಾಗದವನು. ನಾನು ಒಬ್ಬ ರೈತನೇ. ನಾವು ಆಲೂಗಡ್ಡೆ ವರ್ಷ ಬೆಳೀತಾ ಇರ್ತೀವಿ. ಈ ವರ್ಷ ಏನಾಗಿದ್ರೆ ಒಂದು ಗೊಂದಲ ಆಗ್ಬಿಟ್ಟಿದೆ ಅಲ್ಲಿ ರೈತರಿಗೆ. ಒಬ್ರು 1,600 ಹೇಳ್ತಾರೆ, 1,700 ಹೇಳ್ತಾರೆ. ಒಂದು ಅಲ್ಲಿ ಡೆಲಿವರಿ ಕೊಡ್ತಿರೋ ವ್ಯಾಪಾರಸ್ಥರು ಒಂದು ಕರೆಕ್ಟಾದ ರೇಟ್ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ರೇಟ್ ಇಲ್ಲಿ ಹಾಸನಲ್ಲಿ 1,200 ರೂಪಾಯಿ ಪ್ಯಾಕೆಟಿಂದ 1,300 ರೂಪಾಯಿ ಪ್ಯಾಕೆಟ್ ತನಕ ಇದೆ ಇವಾಗ ಇಲ್ಲಿ ಹಾಸನಲ್ಲಿ. ಹಾಸನ್ ರೇಟ್. ಓಕೆ. ನೀವು ಸೀದಾ ತಗೊಂಡ್ರೆ 50 ರೂಪಾಯಿ, 1,270ರಿಂದ 300 ರೂಪಾಯಿ ಡೆಲಿವರಿನೂ ಬರುತ್ತೆ. ಯಾಕೆಂದ್ರೆ ಎಲ್ಲ ಪಂಜಾಬಿ ಜಲಂಧರದಿಂದ ಬರ್ತಿರೋದು. ಎಲ್ಲ ಜಲಂಧರದಿಂದ ಬರ್ತಿರೋದ್ರಿಂದ ಇಲ್ಲಿ ಹಾಸನ ಬಾಡಿಗೆಗಿಂತ 30-50 ರೂಪಾಯಿ ಜಾಸ್ತಿ ಆಗುತ್ತೆ ಅಲ್ಲಿಗೆ ಹೋಗಿ ಸೀದಾ ಮಾಡಿಸಿದ್ರೆ. ಸೀದಾ ಲಾರಿ ಬಾಡಿಗೆ ಒಂದು 45 ರೂಪಾಯಿ ಜಾಸ್ತಿ ಆಗುತ್ತೆ. ಇದೇನು ರೇಟ್ ಇದೆ 50 ರೂಪಾಯಿ ಜಾಸ್ತಿ. ಡೆಲಿವರಿನ ಕೊಡೋದು ಕುಂಟಾಲಿಗೆ 50 ರೂಪಾಯಿ ಜಾಸ್ತಿ ಅಷ್ಟೇ. ಸರ್, ಇವಾಗ ನೀವು ನಮ್ಮ ಒಡ್ರೆಪಾಳ್ಯಕ್ಕೆ ಆ ರೇಟ್ ಕೊಡ್ತೀರಾ ಡೆಲಿವರಿ? 25 ರೂಪಾಯಿ ಪ್ಯಾಕೆಟ್ ಜಾಸ್ತಿ ಕೊಡ್ತೀವಿ ಡೆಲಿವರಿ. ಇಲ್ಲಿಗೆ ಮಾಡಿದ್ರೆ ಏನಿಲ್ಲ ರೇಟ್ ಇರುತ್ತೆ. 25 ರೂಪಾಯಿ ಪ್ಯಾಕೆಟ್ ಜಾಸ್ತಿ ತಗೊಂಡು ನಿಮ್ಮ ಒಡ್ರೆಪಾಳ್ಯ ಡೆಲಿವರಿ ಕೊಡ್ತೀರಾ? ಸರ್, ಈ ವರ್ಷ ಇನ್ನೊಂದು ವಿಷಯ ಮಾತಾಡ್ತಿದ್ದಾರೆ. ಇಲ್ಲಿ ಹಾಸನಲ್ಲಿ ಈ ವರ್ಷ ಕೋಲ್ಡ್ ಸ್ಟೋರೇಜಲ್ಲಿ ಆಲೂಗಡ್ಡೆ ಸ್ಟೋರ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ರೇಟ್ ಜಾಸ್ತಿ ಇತ್ತು. ಇಲ್ಲಿ ರೇಟ್ ಜಾಸ್ತಿ ಇರೋದ್ರಿಂದ ಸ್ಟೋರ್ ಮಾಡಿ. ಪಂಜಾಬಲ್ಲಿ ರೇಟ್ ಜಾಸ್ತಿ ಇತ್ತು. ಅದರಿಂದ ಇಲ್ಲಿಗೆ ತಂದಿಡೋಕ್ಕೆ ಖರ್ಚು ಜಾಸ್ತಿ ಬರುತ್ತೆ. ತಗೊಳ್ಳೋದು ಆ ಅನುಮಾನದಿಂದ ಆಕ್ಚುಲಿ ನಮ್ಮ ಒರಿಜಿನಲ್ ರೇಟ್ 30ರಿಂದ 32 ರೂಪಾಯಿ ಬಿದ್ದಿದೆ ನಮಗೆ. ಒಂದು ಪ್ಯಾಕೆಟಿಗೆ 300ರಿಂದ 400 ರೂಪಾಯಿ ಲಾಸ್ ಆಗ್ತದೆ. ರೈತರು ತಗೊಳ್ಳದಿದ್ದಕ್ಕೆ 300ರಿಂದ 400 ರೂಪಾಯಿ ಪ್ಯಾಕೆಟ್ ಲಾಸ್ ಆಗ್ತಾ ಇದೆ ನಮಗೆ. ಒರಿಜಿನಲ್ ರೇಟ್ 30-32 ರೂಪಾಯಿ ಮಾಡ್ಬೇಕು ನಾವು. ಹೋದ ವರ್ಷ ರೇಟ್ ಕಡಿಮೆ ಐತಲ್ಲ? ಹೋದ ವರ್ಷ ಕಡಿಮೆ ಇತ್ತು. ಹೋದ ವರ್ಷ ಎಲ್ಲ ಪ್ಯಾಕೆಟ್ 800 700ರಿಂದ
ಓಕೆ ಸರ್, ನೀವು ಅಲ್ಲಿಂದ ತರಿಸ್ಕೊಳ್ಳೋದಕ್ಕೆ ಎಷ್ಟು ದಿನ ಆಗುತ್ತೆ ಸರ್ ನಿಮಗೆ? 5 days 6 days ಮುಂಚೆ ಹೇಳಿ ನಾವು ಲೋ ಮಾಡಿಸ್ತೀವಿ. ಸ್ಟೋರೇಜ್ ಮಾಡಿಲ್ಲ, ನಿಮ್ಗೆ ಗೊತ್ತಿದೆ, ವರ್ಷ ರೈತರು ಇಲ್ಲಿ ಬಂದು ತಗೊಳ್ಳೋತಾನೆ ನಿಮ್ಗೊಂದು ಗೊತ್ತಿದೆ ಅಲ್ವಾ? ಈಗ ರೈತರು ಬಂದಾಗ ನೀವು ಯಾವ ರೀತಿ ಅವ್ರಿಗೆ ಸಪ್ಲೈ ಮಾಡ್ತೀವಿ? ಗೊತ್ತಿದೆ, ನಮ್ಗೆ ಗೊತ್ತಲ್ಲ ಇಷ್ಟು ಸೇಲ್ ಆಗುತ್ತೆ ಅಂತ. ಅದ್ರಲ್ಲಿ ಅರ್ಧ ಭಾಗ ತರಿಸ್ತೀವಿ. ವರ್ಷ ಎಷ್ಟು ಸೇಲ್ ಆಗೋದು ಅದ್ರಲ್ಲಿ 50% ಲೋಡಿಂಗ್ ಈ ಪಂಜಾಬಿಂದ ಈ ಟೈಮಿಗೆ ಎಷ್ಟು ಹೋಗುತ್ತೆ ಅಂತ ಗೊತ್ತು. ಅದು ತರಿಸ್ಕೊಂಡು ನಾವು ಸಪ್ಲೈ ಕೊಡ್ತಾ ಇದ್ವಿ. ನಿಮ್ಮ ಊರಲ್ಲೇ ಸುಮಾರು ವಾಟರ್ ಪಳ್ಯ, PG ಪಾಳ್ಯ, ಲೊಕ್ಕಳ್ಳಿ ಇವರೆಲ್ಲ ಡೈಲಿ ಬಂದು ತಗೊಂಡು ಹೋಗ್ತದೆ. ಸರ್, ಇದರಿಂದ ಏನು ಇಲ್ಲಿ ನಿಮ್ಮ ಸ್ಟೋರೇಜ್ ಮಾಡದೇ ಇರೋದ್ರಿಂದ ರೈತರಿಗೆ ಸಮಸ್ಯೆ ಆಗಿಲ್ವಾ? ರೈತರಿಗೆ ಸಮಸ್ಯೆ ಏನು ಈ ವರ್ಷ ಆಗಿಲ್ಲ, ವರ್ಷ ಆಗುತ್ತೆ ಮಾಡಿಲ್ಲ. ಆದರೆ ನಮ್ಮ ಪ್ರಕಾರ ಇಲ್ಲಿ ಸ್ಟೋರ್ ಮಾಡೋದೇ ಒಳ್ಳೆಯದು. ಅಲ್ಲಿ ಬಿಸಿಲು ಜಾಸ್ತಿ ಬಂದು ಡ್ಯಾಮೇಜ್ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಅಂದರೆ ಕೋಲ್ಡಲ್ಲಿ ಬರುತ್ತೆ, ಡ್ಯಾಮೇಜ್ ಏನು ಬರಲ್ಲ. ಇಲ್ಲಿ ಸ್ಟೋರ್ ಮಾಡಿದರೆ ಒಳ್ಳೆಯದು ರೈತರಿಗೆ. ಅಲ್ಲಿಗಿಂತಲೂ ಕಮ್ಮಿ ಖರ್ಚು ಬರುತ್ತೆ. ಈಗ ಅದು ಲಾರಿ ಮೇಲೆ ಬಂದು 8 ರೂಪಾಯಿ ಖರ್ಚು ಬರುತ್ತೆ, ರ್ಯಾಕಲ್ಲಿ ತಂದರೆ 4 ರೂಪಾಯಿ ಖರ್ಚು ಬರುತ್ತೆ. ಹಾಲು ಬಿತ್ತನೆ ಆಲೂಗಡ್ಡೆ ತಗೊಂಡೋ ಸಂಖ್ಯೆ ಜಾಸ್ತಿ ಇದೆ, ಕಡಿಮೆ ಇದೆ? ಕಮ್ಮಿ, 50 ಭಾಗನೂ ಇಲ್ಲ, 50 ಒಳಗೆ ಬಂದಿದೆ. 50% ಇಟ್ಕೋಬೋದು ಅಷ್ಟೇ ಅವರೇಜ್. ಹೋದ ವರ್ಷ 7 ಲಕ್ಷ ಇಲ್ಲ, ಈ ವರ್ಷ 3-3.5 ಲಕ್ಷಕ್ಕೆ ಫಿನಿಶ್. ಓಕೆ, ಅದು ಆ ಲೆಕ್ಕ ನೀವು ನೋಡಿಕೊಂಡ್ರೆ ಈ ವರ್ಷ ಆಲೂಗಡ್ಡೆ ಮಾರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? 100%, 100ಗೆ 100. ಇವಾಗ ತಿನ್ನೋದು 20-22 ರೂಪಾಯಿ. ಹೌದೌದು. ಅದರಿಂದ 20 ರೂಪಾಯಿಗಳು ಯಾವತ್ತು ಬರಲ್ಲ, 25-30 ಆಗ್ಬೋದು ಸೆಕೆಂಡು. 20 ರೂಪಾಯಿ ಅಂತೂ ಕನ್ಫರ್ಮ್ ಇಟ್ಕೊಂಡು ಬೆಳಿಬೋದು. ಇನ್ನು ನೆಕ್ಸ್ಟ್ ರೇಟ್ ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಪಂಜಾಬ್ ಅಲ್ಲಿ ಮತ್ತೆ ನೆಕ್ಸ್ಟ್ ಕ್ರಾಪ್ ಅಲ್ಲಿ ಅವರು ಜಾಸ್ತಿ ಬೆಳೆದಾಗ ಮಾತ್ರ ಅದು ಅಕೌಂಟ್ ಆಗುತ್ತಲ್ಲ ಸರ್? ಅದು ಈ ವರ್ಷಕ್ಕೆ ಮುಗೀತು. ಈ ವರ್ಷ ರೇಟ್ ಸಾಧ್ಯನೇ ಇಲ್ಲ ಡೌನ್ ಆಗಕ್ಕೆ, ಯಾವುದೇ ಕಾರಣಕ್ಕೂ ಡೌನ್ ಆಗಲ್ಲ. ಓಕೆ ಸರ್, ನೀವು ನನಗೆ ಒಂದಷ್ಟು ಸಮಯನ ಮೀಸಲಿಟ್ಟು ನಿಮ್ಮಿಂದ ಒಂದಷ್ಟು ವಿಷಯ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.